ನಾನೊಬ್ಳೆ ಬೆಳಿಬೇಕು ಅಂತ ಖಂಡಿತವಾಗೂ ಆಗಲ್ಲ. ಇಫ್ ಯು ನಾಟ್ ಆರ್ಗನೈಸ್ ಇಟ್ ಪ್ರಾಪರ್ಲಿ ಯು ವಿಲ್ ಬಿ ಲ್ಯಾಗಿಂಗ್. ಮೇಡಮ್ ಎಷ್ಟು ಅಸೈನ್ಮೆಂಟ್ ಹೇಳಿದ್ರೆ ಅಷ್ಟೇ ಮಾಡೋದು, ಮುಂದಕ್ಕೆ ಮಾಡಲ್ಲ. ಡೋಂಟ್ ಟರ್ನ್ ಅಪ್ ಟು ಇವೆಂಟ್ಸಿಗೆ ಬರೋಲ್ಲ, ದುಡ್ಡು ಮಾತ್ರ ಬೇಕು. ಅದು ನೀವು ಯಾವಾಗ ಕರೆಕ್ಟಾಗಿ ಜನಗಳನ್ನ ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಂದರೆ ದ ಮೋರ್ ಪೀಪಲ್ ಯು ಮೀಟ್, ದ ಮೋರ್ ಮಿಸ್ಟೇಕ್ಸ್ ಯು ಡೂ. Hi everyone, this is Pooja from Celebrites Weddings and Events, Event Management Company and Event Management Institute. So ನೀವೇನಾದರೂ ಯೂಟ್ಯೂಬ್ ಚಾನಲ್ ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈ ಪೇಜಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ರಿಲೇಟೆಡ್ ಇವೆಂಟ್ಸ್, ಪರ್ಸ್ನಲ್ ವ್ಲಾಗ್ ಇರಲಿ ಆ್ಯಂಡ್ ಕ್ಲಾಸಸ್. ಐ ಆಲ್ಸೋ ಹ್ಯಾವ್ ಎನ್ ಅಕಾಡೆಮಿ. ಸೊ ಅದ್ರದ್ದು ಡೀಟೇಲ್ಸ್ ಇಲ್ಲಿ ಶೇರ್ ಮಾಡ್ತಿರ್ತೀವಿ. ಸೊ ಇದಕ್ಕೆ ಮುಂಚೆ ವಿಡಿಯೋದಲ್ಲಿ ನನ್ನ 12th ಬ್ಯಾಚ್ ಸ್ಟೂಡೆಂಟ್ಸ್ ಇಂಟ್ರಡಕ್ಷನ್ ವಿಡಿಯೋ ಪೋಸ್ಟ್ ಮಾಡಿದ್ದೆ. ಸೊ ಎಲ್ಲೆಲ್ಲಿಂದ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಏನೇನೆಲ್ಲ ಕಲ್ತ್ಕೋಬೇಕು ಅನ್ಕೋತಾ ಇದ್ದಾರೆ, ಯಾಕೆ ಸೆಲೆಬ್ರೇಟ್ಸ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಈ ವಿಡಿಯೋದಲ್ಲಿ ಬಂದು ಒಂದು 1 ವೀಕ್ ಆಫ್ ಥಿಯರಿಟಿಕಲ್ ಕ್ಲಾಸಸಲ್ಲಿ ಏನೇನೆಲ್ಲ ಕವರ್ ಮಾಡಿದ್ದೀನಿ, ಏನೇನು ಹೇಳ್ಕೊಟ್ಟಿದ್ದೀನಿ ನನ್ನ ಸ್ಟೂಡೆಂಟ್ಸ್ಗೆ ಅನ್ನೋ ವಿಡಿಯೋ ಇದಾಗಿರುತ್ತೆ. ಬರೀ ನಾನು ಮಾತಾಡೋದೇ ಅಲ್ಲ, ನನ್ನ ಸ್ಟೂಡೆಂಟ್ಸ್ ಮಾತಾಡೋವಂಥ ವಿಡಿಯೋಸ್, ಇನ್ಸೈಡ್ ದಿ ಕ್ಲಾಸ್ ರೂಮ್ ವಿಡಿಯೋಸ್ ಕೂಡ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಫುಲ್ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ನನಗೆ ಹೇಳಬೇಕು ಅಂದ್ಕೊಂಡ್ರೆ, ಏನಾದ್ರು ಡಿಸ್ಕಸ್ ಮಾಡಬೇಕು ಅಂದ್ಕೊಂಡ್ರೆ ಅದನ್ನು ಕಮೆಂಟ್ ಮಾಡಿ. ನಮ್ಮನ್ನು ಮೋರ್ ಲೈಕ್ ಆ್ಯಕ್ಟಿವ್ ಆಗಿರೋದನ್ನು ನೋಡಬೇಕು ಅಂದ್ಕೊಂಡ್ರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ ಮಾತ್ರ ಪೋಸ್ಟ್ ಮಾಡ್ತಿರ್ತೀನಿ, ಲೈಕ್ 3 days once 4 days once ಮಾಡ್ತಿರ್ತೀನಿ. ಬಟ್ ಇನ್ಸ್ಟಾಗ್ರಾಮಲ್ಲಿ ಎವ್ರಿ ಡೇ ಒಂದು ಪೋಸ್ಟ್, ವಿಡಿಯೋ, ರೀಲ್ ಆರ್ ಸ್ಟೋರಿ ಏನಾದರೂ ಒಂದು ಆ್ಯಕ್ಟಿವಿಟಿ ನಡೀತಿರುತ್ತೆ. ಸೊ ಮೋರ್ ಆ್ಯಕ್ಟಿವ್ ಆಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಇರ್ತೀನಿ. ಸೊ ಕಮ್ ಲೆಟ್ಸ್ ಸಿ ವಾಟ್ಸ್ ದೇರ್ ಇನ್ ದಿ ಫಸ್ಟ್ ವೀಕ್ ಆಫ್ ದಿ ಕ್ಲಾಸಸ್ ಇನ್ ದಿ ಇವೆಂಟ್ ಮ್ಯಾನೇಜ್ಮೆಂಟ್ ಅಕಾಡೆಮಿ ದಟ್ ವಿ ರನ್. ಸೊ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಅವ್ರದ್ದೊಂದು ಕಂಪನಿಯನ್ನು ಫೈನಲೈಸ್ ಮಾಡ್ಕೋಬೇಕಾಗತ್ತೆ, ಕಂಪನಿ ನೇಮ್ನ ಫೈನಲೈಸ್ ಮಾಡ್ಕೋಬೇಕಾಗತ್ತೆ. ಒಂದು ಕಂಪನಿ ಓಪನ್ ಮಾಡಬೇಕಂದ್ರೆ ಹೆಂಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಲಾಯರ್ ಡಾಕ್ಯುಮೆಂಟೇಷನ್ಸ್ ಏನೇನು ಬೇಕಾಗುತ್ತೆ. ಲೈಕ್ ಕೆಲವರು ಪ್ಯಾಷನಾಗಿ ಸ್ಟಾರ್ಟ್ ಮಾಡೋರು ಇರ್ತಾರೆ, ಕೆಲವರು ಬಿಸ್ನೆಸ್ನಾಗಿ ಸೀರಿಯಸ್ ಆಗಿ ತೊಗೋಬೇಕು ಅಂದ್ಕೊಳ್ಳೋರು ಇರ್ತಾರೆ. ಸೊ ಎರಡೂ ವೇಯಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿರ್ತೀವಿ ಫಸ್ಟ್ ಕ್ಲಾಸಸಲ್ಲಿ. ಅದಾದಮೇಲೆ ಮಾರ್ಕೆಟಿಂಗ್, ಲೈಕ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇರಲಿ, ಆಫ್ಲೈನ್ ಮಾರ್ಕೆಟಿಂಗ್ಗೆ ಇರಲಿ, ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಮಾರ್ಕೆಟಿಂಗ್ನ ಕಲ್ತ್ಕೊಂಡ್ರು. ಸೊ ಅದಾದಮೇಲೆ ಟೈಪ್ಸ್ ಆಫ್ ವೆನ್ಯೂಸ್, ಟೈಪ್ಸ್ ಆಫ್ ವೆಂಡರ್ಸ್, ಲೈಕ್ ವೆಂಡರ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅವ್ರ ಹತ್ರ. ಅಫ್ಕೋರ್ಸ್ ನಾವು ಎಲ್ಲ ಇವೆಂಟಲ್ಲೂ ನಾವೇ ನಿಂತ್ಕೊಂಡು ಮಾಡಲ್ಲ, ಬೇರೆಯವ್ರನ್ನ ಇಟ್ಟೇ ಮಾಡಿಸ್ತೀವಿ. ಬಟ್ ಸ್ಟಿಲ್ ಸೊ ಅವ್ರನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು, ಇನ್ ಕೇಸ್ ಯಾರಾದರೂ ಒಬ್ಬರು ಟೈಮಿಗೆ ಸಿಗಲಿಲ್ಲ, ಟೈಮಿಗೆ ಬರಲಿಲ್ಲ ಅಂದರೆ ಅವ್ರ ರೋಲ್ನ ನಾವು ಹೇಗೆ ತೊಗೋಬೇಕಾಗತ್ತೆ, ಅವ್ರ ರೋಲ್ನ ನಾವು ಹೇಗೆ ಫುಲ್ಫಿಲ್ ಮಾಡಬೇಕಾಗುತ್ತೆ ಆ್ಯಸ್ ಅನ್ ಇವೆಂಟ್ ಪ್ಲಾನರ್ ಅನ್ನೋದನ್ನು ಕಲ್ತ್ಕೊಂಡ್ರು. ಸೊ ಅದಾದಮೇಲೆ ದೇ ಲರ್ನ್ ಹೌ ಟು ಅನಲೈಸ್ ದಿ ವೆನ್ಯೂ, ಯಾವ ವೆನ್ಯೂಗೆ ಯಾವ ಥರ ಕ್ಲೈಂಟಿಗೆ ರೆಫರ್ ಮಾಡಬೇಕು, ವಾಟ್ ಆರ್ ದಿ ಟೈಪ್ಸ್ ಆಫ್ ವೆನ್ಯೂ ಸೆಲೆಕ್ಟ್ ಮಾಡೋವಾಗ ಏನೇನೆಲ್ಲ ವಿಷಯಗಳು ನೆನ್ಪಿಟ್ಕೋಬೇಕು. ಅಪಾರ್ಟ್ ಫ್ರಮ್ ಡೆಕೋರ್, ಲೈಕ್ ಸೌಂಡ್ ಆಸ್ಪೆಕ್ಟ್ಸ್ ಆಗಲಿ, ಲಾಜಿಸ್ಟಿಕ್ಸ್ ಆಗಲಿ, ಅಕಾಮಿಡೇಷನ್ ಆಗಲಿ, ಕ್ಲೈಂಟ್ಸ್ಗೆ ಏನೇನೆಲ್ಲ ನಾವು ಆ್ಯಸ್ ಅನ್ ಇವೆಂಟ್ ಪ್ಲಾನರ್ ರೆಫರ್ ಮಾಡಬೇಕು ಅನ್ನೋದನ್ನೆಲ್ಲನೂ ಕಲ್ತ್ಕೊಂಡ್ರು. ಸೊ ಅದಾದಮೇಲೆ ದೇ ಲರ್ನ್ ಅಬೌಟ್ ಪ್ರೆಸೆಂಟೇಷನ್ ಮೇಕಿಂಗ್ ಕ್ಲಾಸಸ್. ಕೆಲವು ಕ್ಲೈಂಟ್ಸ್ಗೆ ನಾವು ಬೇಸಿಕ್ಕಾಗಿ ಫೋಟೋಸ್ ತೋರಿಸಿ ಎಕ್ಸ್ಪ್ಲೈನ್ ಮಾಡಿ, ಲೈಕ್ ವಿ ಪ್ಲಾನ್ ದಿ ಇವೆಂಟ್. ಸಮಟೈಮ್ಸ್ ವಿ ಗಿವ್ ದೆಮ್ ಅ ಪ್ರಾಪರ್ ಪ್ರೆಸೆಂಟೇಷನ್, ಲೈಕ್ ಪಿಕ್ಚರ್ ಡಯಾಗ್ರಾಮ್ ಇರ್ಬೋದು, 3D ಮಾಡ್ಯೂಲ್ಸ್ ಇರ್ಬೋದು, ಅವ್ರ ಸ್ಯಾಂಪಲ್ ಮಿನಿಯೇಚರ್ಸ್ ಇರ್ಬೋದು. ಸಮಟೈಮ್ಸ್ ವಿ ಡೂ ದ್ಯಾಟ್ ಆಲ್ಸೋ. ಸೊ ಅದನ್ನೆಲ್ಲ ಹೇಗೆ ಮಾಡೋದು, ಹೇಗೆಲ್ಲ ಸ್ಕೆಚ್ ಮಾಡಬೇಕಾಗತ್ತೆ, ಡಿಸೈನಿಂಗ್ ಹೇಗೆ ಮಾಡಬೇಕಾಗತ್ತೆ. ಸೊ ಇದನ್ನೆಲ್ಲನೂ ನನ್ನ ಸ್ಟೂಡೆಂಟ್ಸ್ ಥಿಯರಿಟಿಕಲ್ ಆಗಿ, ಪ್ರಾಕ್ಟಿಕಲ್ ಆಗಿ ಸ್ಕೆಚಿಂಗ್ ಮಾಡಿರ್ತಾರೆ. ಇದನ್ನೆಲ್ಲ ನಾವು ಡೀಟೇಲ್ ಆಗಿ ಎಲ್ಲ ವೀಡಿಯೋಸಲ್ಲೂ ಪೋಸ್ಟ್ ಮಾಡಲ್ಲ. ಓಕೆ, ಸೊ ಯೂಟ್ಯೂಬ್ ನೋಡ್ತಿದ್ರೆ ಮಾತ್ರ ನಿಮ್ಗೆ ಗೊತ್ತಿರುತ್ತೆ. ಯಾಕೆ ಅಂತ ಹೇಳಿದ್ರೆ ವಿ ವಾಂಟ್ ಟು ಮೇಂಟೈನ್ ದ್ಯಾಟ್ ಸ್ಟ್ಯಾಂಡರ್ಡ್ಸ್ ವೇರ್ ಓನ್ಲಿ ಮೈ ಸ್ಟೂಡೆಂಟ್ಸ್ ಗೆಟ್ ದಿ ಬ್ರೀಫ್ ಇನ್ಫಾರ್ಮೇಷನ್. ರೀಲ್ಸಲ್ಲೆಲ್ಲ ಅಪ್ಲೋಡ್ ಮಾಡೋದು ಇಟ್ಸ್ ಜಸ್ಟ್ ಅ ಗ್ಲಿಮ್ಸ್ ಅಷ್ಟೇ. ಕ್ಲಾಸಿಗೆ ಬಂದಮೇಲೆ ನೀವು ಆ್ಯಕ್ಚುಲ್ ಆಗಿ ಏನೇನೆಲ್ಲ ಹೇಳ್ಕೊಡ್ತಾ ಇದ್ದೀವಿ, ವಾಟ್ ಇಸ್ ಅ ಪ್ರೊಸೀಜರ್, ವಾಟ್ ಇಸ್ ಅ ಲಾಂಗ್ ಟರ್ಮ್ ಡೀಟೇಲ್ಸ್ ಅಬೌಟ್ ದಿ ಇವೆಂಟ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿ, ಲೈಕ್ ಪಾಸ್ಟ್ ಹೇಗೆ ನಡೀತಿತ್ತು, ಈಗ ಹೇಗೆ ಟ್ರೆಂಡ್ ಇದೆ, ಫ್ಯೂಚರ್ ಏನೇನಿರುತ್ತೆ. ಸೊ ಇದನ್ನೆಲ್ಲ ನಾವು ಥಿಯರಿಟಿಕಲ್ ಆಗಿ, ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಆ್ಯಸ್ ಯು ಆಲ್ ನೋ, ಸೊ ಪ್ರೆಸೆಂಟೇಷನ್ ಕ್ಲಾಸಸ್ವರೆಗೂ ಹೇಳ್ಕೊಟ್ಟಿದ್ದೀವಿ. ಸೊ ಸ್ಟೂಡೆಂಟ್ಸ್ ಅವ್ರದ್ದು ಒಂದು ಓನ್ ಪ್ರೆಸೆಂಟೇಷನ್ಸ್ ಕ್ರಿಯೇಟ್ ಮಾಡ್ಕೊಂಬಂದು ನಮಗೆ ಪ್ರೆಸೆಂಟ್ ಮಾಡಿದ್ರು. ಅಂದರೆ ಹೇಗೆ ಒಂದು ಪ್ಲ್ಯಾನ್ ಮಾಡ್ತಾರೆ, ಸ್ಕೆಚಿಂಗ್ ಇರಲಿ, ಬಜೆಟಿಂಗ್ ಇರಲಿ, ಡಿಸೈನಿಂಗ್ ಇರಲಿ. ಸೊ ಇದನ್ನೆಲ್ಲನೂ ಕಂಪ್ಲೀಟಾಗಿ ನಾನು ಸ್ಟೂಡೆಂಟ್ಸೇ ಆರ್ಗನೈಸ್ ಮಾಡಿದ್ರು. ಲೈಕ್ ಅದ್ರದ್ದು ವೀಡಿಯೋಸನ್ನ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಸೊ ಇದು ನನ್ನ ಫಸ್ಟ್ ವೀಕಲ್ಲಿ ಇದ್ದಿದ್ದಂಥ ಬೇಸಿಕ್ಸ್. ನಾನು ಎಲ್ಲ ಟಾಪಿಕ್ಸ್ನೂ ಹೇಳಕ್ಕೆ ಹೋಗಲ್ಲ ಈ ವಿಡಿಯೋದಲ್ಲಿ ಫಾರ್ ಶೋರ್. ಸೊ ಬೇಸಿಕ್ ಟಾಪಿಕ್ಸ್ ನಾನು ಏನೇನು ಟಚ್ ಮಾಡಿದ್ದೀನಿ, ಏನೆಲ್ಲ ಹೇಳ್ಕೊಟ್ಟಿದ್ದೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಇನ್ನೂ ಏನೇನು ಟಾಪಿಕ್ಸ್ ಹೇಳ್ಕೊಟ್ಟಿದ್ದೀನಿ, ಇನ್ನೂ ಏನೇನು ಕಲ್ತ್ಕೊಂಡು
ಕೂತ್ಕೊಂಡು ಥಿಯರಿಟಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಅನ್ನೋದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಸ್ಟೂಡೆಂಟ್ಸ್ ಏನು ಮಾತಾಡಿದ್ರು, ಅವ್ರ ಪ್ರೆಸೆಂಟೇಷನ್ಸ್ ಹೇಗಿತ್ತು, ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದು ಇನ್ನು ಕಂಟಿನ್ಯೂಟಿ ಆಗುತ್ತೆ. ಸೊ ನೋಡಿ ಎಂಜಾಯ್ ಮಾಡಿ. Or loop. Another one is decor nook. Nook means that corner type of One yeah, corner, huh. wherever you go that You will come to that corner, yes, yeah. that one. And another one is decoasis. Okay. That water in desert will be there. No, that decoasis. They are nice. Like I don't think there is other company names the same genre. Illa. Yeah, ನನಗೆ ಗೊತ್ತಿರೋ these ಪ್ರಕಾರ three ಇಲ್ಲ. names I have checked in everywhere. That is not there in anything. So Yeah. Then you can select any of three. Like it is good. ಚೆನ್ನಾಗಿದೆ. only? Decor Okay. loop is good actually. okay. Yeah. Okay. Because second one ಜನಕ್ಕೆ ಪ್ರೊನೌನ್ಸ್ ಮಾಡಕ್ಕೆ ಕಷ್ಟ ಆಗುತ್ತೆ. Decor loop is little easy for people to pronounce. Okay. That is fine. Next. Is Already there. Vibrance events. Both are nice. You just cross check if Yeah, it's already and there. Spark Bliss events. Bliss ಇದೆ. ನನ್ನ Spark Bliss. ಸ್ಪಾರ್ಕ್ ಇವೆಂಟ್ಸು ಇದೆ, ಬ್ಲಿಸ್ ಇವೆಂಟ್ಸ್ ಇದೆ, ಬಟ್ ಸ್ಪಾರ್ಕ್ ಬ್ಲಿಸ್ ಇಲ್ಲ. Yeah, you can try. That also you can try. Yeah. Madam, I have selected two names. One is Skyline, which Skyline. means it's above all. Okay. Okay, that is the meaning. And the another one is Silver Line, Silver line. which is meant to be a perfection in everything. Okay, both are nice. I have not heard the same names before. Okay, Yeah, okay. it is good. Yeah. Next. ನೀವು ಸೆಲೆಕ್ಟ್ ಮಾಡಿಲ್ಲ, ಯಾವಾಗ ಮಾಡೋಣ? ಕ್ಲಾಸ್ ಆದ್ಮೇಲೆ? ಶುಭ ಪ್ರಾರಂಭ. ಶುಭಮ್ ಇವೆಂಟ್ಸ್ ಅಂತ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ಶುಭ ಪ್ರಾರಂಭ ಇಲ್ಲ. ಇಟ್ ಇಸ್ ಗುಡ್, ಚೆನ್ನಾಗಿದೆ ಆ್ಯಕ್ಚುಲಿ, ಜನಕ್ಕೆ ಕನೆಕ್ಟು ಆಗುತ್ತೆ. ಸಂಭ್ರಮ ಇದ್ದಾರೆ ನನ್ನ ಸ್ಟೂಡೆಂಟ್ಸ್ ಒಂದಿಬ್ಬರು ಮೂವರು ಇದ್ದಾರೆ. ಅದರಲ್ಲಿ ಸ್ವಲ್ಪ ಆಲ್ಟ್ರೇಷನ್ಸ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಗೋ, ಲೈಕ್ ದಟ್ ಈಸ್ ಆಲ್ಸೋ ಗುಡ್. ಯಾ, ನೆಕ್ಸ್ಟ್. I chose E square. E square ಇ means ಸ್ಕ್ವೇರ್. that is Ivera events. Okay. Ivera is a Sanskrit word that means God's gift. So ಡಿಸೈಡ್ ಮಾಡಲಿಲ್ಲ, ಬಟ್ ಆದರೆ ಎಕೋ ಫ್ರೆಂಡ್ಲಿ ಅಂತ ಅಂದ್ಕೊಂಡಿದ್ದೀನಿ. ಎಕೋ Okay. ಫ್ರೆಂಡ್ಲಿ ಆ್ಯಂಡ್ ಗುಡ್ ಡ್ರೀಮ್. ಯು ಟೇಕ್ ಟೈಮ್ ಆ್ಯಂಡ್ ದೆನ್ ಫೈನಲೈಸ್. ಯಾ, ಇವತ್ತೊಂದು ದಿವಸ ಟೈಮ್ ತಗೊಳ್ಳಿ. ಯಾ, ನಂದು ಟ್ರೂ ಎಲಿಗೆನ್ಸ್ ಅಂತ. ಟ್ರೂ ಎಲಿಗೆನ್ಸಾ? ಇಲ್ಲ, ಆ ನೇಮಲ್ಲಿ ಇಲ್ಲ. ಯು ಕ್ಯಾನ್ ಅದೇ ಇವೆಂಟ್ಸ್ ಇಲ್ಲ, ಬಟ್ ದೇ ಹ್ಯಾವ್ ಬೇರೆ ಬೊಟೀಕ್ ಇದೆ. ಬೊಟಿಕ್ ಇದೆ, ಆಮೇಲೆ ಲೈಕ್ ದೇ ಹ್ಯಾವ್ ಸಮ್ ಅದರ್ ಎಂಟರ್ಪ್ರೈಸಸ್ ಕೂಡ ಇದೆ. ಆ ಸೇಮ್ ಹೆಸರು ನಾನು ಕೇಳಿಸ್ಕೊಂಡಿದ್ದೀನಿ. ಜಸ್ಟ್ ಚೆಕ್ ಮಾಡುವ ಒಂದ್ಸತಿ. ಇಫ್ ಇಟ್ಸ್ ನಾಟ್ ದೇರ್ ಇನ್ ದಿ ವೆಡ್ಡಿಂಗ್ ಫೀಲ್ಡ್ ಯು ಕ್ಯಾನ್ ಸೆಲೆಕ್ಟ್. ಹಾ, ವೆಡ್ಡಿಂಗ್ ಅಲ್ಲಿ ಇಲ್ಲ, ದಟ್ ಐ ಚೆಕ್ಡ್. ಅಂಡ್ Okay. ಆಕ್ಚುಲಿ ಎಲಿಗೆನ್ಸ್ ಅನ್ನೋದು ಒನ್ ಫಿಕ್ಸ್ಡ್ ಇದೆ, ಬಿಕಾಸ್ ಇಟ್ ಮೀನ್ಸ್ ದಟ್ ಇಟ್ಸ್ ಲೈಕ್ ಪರ್ಫೆಕ್ಟ್ಲಿ ಪ್ಲಾನ್ಡ್ ಪಾರ್ಟೀಸ್, ಡ್ರೀಮಿ ಸರ್ಪ್ರೈಸಸ್, ಸೆಲೆಬ್ರೇಟಿಂಗ್ ಇನ್ ಸ್ಟೈಲ್ ಅಂತ. ಸೊ ವಿತ್ ದ್ಯಾಟ್ I added true, but also I have, elite elegance ಅಂತ ಇಟ್ಟಿದೆ, but there's already so many things in that. So ಅದಕ್ಕೆ true elegance ಅಂತ. ಓಕೆ, ಡನ್. ಸೊ ಕಂಪನಿ ನೇಮ್ಸ್ ಎಲ್ಲ ಫೈನಲೈಸ್ ಆಗ್ತಾ ಇದೆಯಾ ಆಲ್ಮೋಸ್ಟು? ಸೊ ಎಷ್ಟು ಜನ ನೆನ್ನೆ ಪೋಸ್ಟರ್ ಕಂಪ್ಲೀಟ್ ಮಾಡಿದ್ದೀರಾ? ಮ್ಯಾಮ್ ಆಯಿತು, ಮಾಡಿದ್ದೀವಿ. ಕ್ಯಾನ್ ವಿ ಸಿ ದ್ಯಾಟ್? ಗ್ರೂಪಲ್ಲಿ ಸೆಂಡ್ ಮಾಡ್ತೀರಾ? ಏನಾದರೂ ಕರೆಕ್ಷನ್ಸ್ ಇದ್ದರೆ, ಮಿಸ್ಟೇಕ್ಸ್ ಇದ್ದರೆ ನೋಡ್ಬಿಡ್ತೀವಿ. ಸೊ ವಿ ಕ್ಯಾನ್ ಸ್ಟಾರ್ಟ್ ಅಪ್ಲೋಡಿಂಗ್. ಹಾಂ, ಅದಕ್ಕೆ ಮುಂಚೆ ಹೌ ಮೆನಿ ಆಫ್ ಯು ಕಾಲ್ಡ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಇನ್ಫಾರ್ಮ್ ದಟ್ ಯು ಆರ್ ಸ್ಟಾರ್ಟಿಂಗ್ ಬಿಸ್ನೆಸ್? ಯು ಕಾಲ್ಡ್? ಮೈಕ್ ಹಿಂದೆ ಕೊಡು. ವಾಟ್ ವಾಸ್ ದ ರೆಸ್ಪಾನ್ಸ್? ಲೆಟ್ಸ್ ಚೆಕ್. ಏನು ಹೇಳಿದ್ರಪ್ಪ? ಅದೇ ನಮ್ಮ ನವಂಬರ್ ಮಂತಲ್ಲಿ ಅವ್ನು ನನ್ನ ಫ್ರೆಂಡ್ ಮದುವೆ ಇದೆ, ಹಲ್ದಿ ಅದೆಲ್ಲ ಬೇಕಾದ್ರೆ ನನಗೆ ಕೊಡ್ತೇನೆ ಅಂತ ಹೇಳಿದ್ದು. ಗ್ರೇಟ್. ಇವಾಗ ನೀವು ಕಾಲ್ ಮಾಡಿರಲಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗ್ತಿತ್ತ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ? ಇಫ್ ಯು ಹ್ಯಾವ್ ನಾಟ್ ಕಾಲ್ಡ್ ದೆಮ್ ಆ್ಯಂಡ್ ಟೋಲ್ಡ್ ದೆಮ್ ದಟ್ ಯು ಹ್ಯಾವ್ ಸ್ಟಾರ್ಟೆಡ್ ಬಿಸ್ನೆಸ್, ದೇ ವಿಲ್ ನಾಟ್ ನೋ ವಾಟ್ ದೇ ವಿಲ್ ಡೂ. ಫಾರ್ ಶೋರ್ ದೇ ವಿಲ್ ಗಿವ್ ದಟ್ ಪ್ರಾಜೆಕ್ಟ್ ಟು somebody else. So you have to start marketing from the day one itself. Good. Next, ಇನ್ಯಾರು ಕಾಲ್ ಮಾಡಿದ್ರಿ? ಏನಂದ್ರು? ಫ್ಯಾಮಿಲಿ ಫ್ರೆಂಡ್ ನಿನ್ನೆ ಕಾಲ್ ಮಾಡಿದಾಗ ಅವ್ರು ಅಂದರು ನೆಕ್ಸ್ಟ್ ಆಗಸ್ಟ್ನಲ್ಲೇ ಮ್ಯಾರೇಜ್ ಇದೆ, ಸೊ ಹಲ್ದಿ ಮತ್ತೆ ಮೆಹಂದಿ ನಿಂಗೆ ಕೊಡ್ತೀನಿ ಅಂತ. ಗೊತ್ತಾಗ್ತಾ ಇದೆಯಾ? ಅಟ್ಲೀಸ್ಟ್ ಸ್ಟಾರ್ಟಿಂಗ್, ಅಟ್ಲೀಸ್ಟ್ ವೆಡ್ಡಿಂಗ್ ಕೊಟ್ಟಿಲ್ಲ ಅಂದರು, ಇಫ್ ದೇ ಗಿವ್ ಒನ್ ಹಲ್ದಿ ಮೆಹಂದಿ ಫಾರ್ ಒನ್ ಇವೆಂಟ್, ಮೇ ಬಿ ನೆಕ್ಸ್ಟ್ ಜಾನಿಗೆ ವೆಡ್ಡಿಂಗ್ ಕೊಡ್ತಾರೆ ಅದರ್ ಕಸಿನ್ಸ್ದು. ಸೊ ನೀವು ಇವಾಗಿಂದಾನೇ ಕಾಲ್ ಮಾಡ್ತಾ ಇರಬೇಕು, ಅಪ್ಡೇಟ್ ಮಾಡ್ತಾ ಇರಬೇಕು. ವಾಟ್ ಈಸ್ ಅಪ್ಡೇಟ್? ಓಕೆ, ನೀವು ಹೇಳಿದ್ರಿ ಆರ್ಡರ್ ಬಂತು ಮ್ಯಾಮ್. ಇನ್ನೊಂದು ನನ್ನ ಫ್ರೆಂಡ್ದು ಸಿಸ್ಟರ್ ಮ್ಯಾರೇಜು, ಅದಕ್ಕೂ ಹಲ್ದಿ ಮತ್ತೆ ಮೆಹಂದಿದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅದು ಅವ್ರು ಪಕ್ಕ ನಿಮಗೆ ಕೊಡಬೇಕು ಅನ್ನೋದು ಯಾವಾಗ? ನಿಮ್ಮ ಒಂದು ವರ್ಕ್ಸ್ನ ನೀವು ಅಪ್ಲೋಡ್ ಮಾಡಿದಾಗ. ಈಗ ಒಂದು ಪೋಸ್ಟರ್ ಇನ್ವಿಟೇಷನ್ ಹಾಕಿ ಸ್ಟಾಪ್ ಅದು ಮಾಡ್ತಿದ್ದೆ, ಚೆನ್ನಾಗುತ್ತೆ ಮಾಡು, ನನ್ನ ಕಡೆಯಿಂದ ಯಾವ್ದು ಆರ್ಡರ್ ಸಿಕ್ಕಿ ಕೊಡ್ತೀನಿ, ಎಲ್ಲ ಫ್ರೆಂಡ್ಸಿಗೆ ಹೇಳ್ತೀನಿ ಅಂತ ಹೇಳಿದ್ರು. ಸೊ ಹೆಲ್ಪ್ ಮಾಡ್ತೀನಿ Help ಅಂತ ಮಾಡ್ತೀನಿ ಹೇಳಿದ್ದಾರೆ. ಗುಡ್. ನೆಕ್ಸ್ಟ್. ಮ್ಯಾಮ್ ಅಂದರೆ ಪ್ರೀ ಬುಕ್ಕಿಂಗ್ ಥರ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ನನಗೆ ಅಕ್ಟೋಬರ್ ಸೆಪ್ಟೆಂಬರಲ್ಲೆಲ್ಲ ಬರ್ಡೇ ಸೆಲೆಬ್ರೇಷನ್ಸು, ಮ್ಯಾರೇಜ್ ಆ ಥರ ಇದೆ. ಸೊ ಅದರಲ್ಲಿ ಪಾರ್ಟ್ ಆಗಿ ಇದು ಮಾಡ್ತೀವಿ ಅಂತ ಹೇಳಿ ಕೊಡ್ತೀವಿ ಅಂತ ಹೇಳಿದ್ದಾರೆ.
market value for that, or you might have confusions, or you might be doing that same. It's not I am against you, nee nan competitor naan in competitor hagella ಏನು ಇಲ್ಲ. Everybody has their own works that I'm going to discuss. Events ಒಬ್ಬರೇ ಮಾಡೋಕ್ಕಾಗುತ್ತಾ? ಒಬ್ಬರೇ ಮಾಡೋಕ್ಕಾಗೋ ಜಾಬೇ ಅಲ್ಲ ಇದು. ಪ್ಲ್ಯಾನ್ ಒಬ್ಬರೇ ಮಾಡ್ಬೋದು, ಬಟ್ ಎಕ್ಸಿಕ್ಯೂಷನು ಅವತ್ತು ಹಲ್ದಿ ಯಾವುದೋ ಡೆಕೋರು ನೀನು ಒಬ್ಬಳೇ ಪ್ಲ್ಯಾನ್ ಮಾಡಿದೆ, ಬಟ್ ಒಬ್ಳ ಕೈಲಿ ಆಗಲ್ಲ ಎಕ್ಸಿಕ್ಯೂಷನ್ ಮಾಡೋಕ್ಕೆ. ಇಟ್ಸ್ ಆಲ್ವೇಸ್ ಅ ಟೀಮ್ ವರ್ಕ್, ಇಟ್ಸ್ ಆಲ್ವೇಸ್ ಅ ಗ್ರೂಪ್ ವರ್ಕ್. ನಾನೊಬ್ಬಳೇ ಬೆಳಿಬೇಕು ಅಂದ್ಕೊಂಡ್ರೆ ಖಂಡಿತವಾಗೂ ಆಗಲ್ಲ. ನೆನ್ನೆ ಅವರು ಜ್ಯುವೆಲ್ರಿ ಅವರು ಇದ್ದಾರೆ ಅಂತ ಹೇಳಿದ್ರು ಫಾದರು. ಸೊ ಲೈಕ್ ದ್ಯಾಟ್ ವಿ ಕ್ಯಾನ್ ಕನೆಕ್ಟ್. ಓಕೆನಾ, ಅದೆಲ್ಲ ಪ್ರಾಬ್ಲಮ್ ಇಲ್ಲ, ವಿ ಕ್ಯಾನ್ ಶೇರ್. ಸೊ ನಾವು ವಿ ನೋ ಕಂಪನಿ ನೇಮ್ಸ್. ಹೌ ಮೆನಿ ಆಫ್ ಯು ಕ್ರಿಯೇಟೆಡ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್? ಮೇಡಮ್ ಎಷ್ಟು ಅಸೈನ್ಮೆಂಟ್ ಹೇಳಿದ್ರೆ ಅಷ್ಟೇ ಮಾಡೋದು, ಮುಂದಕ್ಕೆ ಮಾಡಲ್ಲ. There will be certain point in your life where you want to keep your personal life very private. ಕರೆಕ್ಟಾ? ಇವಾಗ ನೀವು ಪರ್ಸ್ನಲ್ ಲೈಫ್ದು ಒಂದೇ ಪೇಜಲ್ಲಿ, ಪ್ರೊಫೆಷ್ನಲ್ ಲೈಫ್ದು ಒಂದೇ ಪೇಜಲ್ಲಿ ಹಾಕಿ ಓನ್ಲಿ ಬಿಸ್ನೆಸ್ ಪರ್ಪಸ್. ಅರ್ಥ ಆಗ್ತದೆ? ಇಟ್ ವಿಲ್ ಬಿ ಕ್ರಿಯೇಟೆಡ್. ಸೊ ಇಫ್ ಯು ವಾಂಟ್ ಟು ಅಪ್ಲೋಡ್ ಇನ್ ಯೂಟ್ಯೂಬ್ ದಟ್ ಯು ಕ್ಯಾನ್ ಜಸ್ಟ್ ಚೇಂಜ್ ದ ನೇಮ್. ಮತ್ತು ಫೋಟೋಸು ರ್ಯಾಂಡಮ್ ಆಗಿ ಇಟ್ಟಂಗಿದೆ. ಈ ಥರ ನೀವು ಸೆಗ್ರಿಗೇಟ್ ಮಾಡಿದ್ರೇ ಯು ಕ್ಯಾನ್ ವರ್ಕ್. ಇಲ್ಲಾಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಇಮ್ಯಾಜಿನ್, ಇವೆಂಟ್ಸ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು, ಪ್ರಾಡಕ್ಟ್ಸ್ ತರಬೇಕು, ಗೋಡೌನ್ಸ್ ಮಾಡಬೇಕು, ಎಷ್ಟು ವಿಷಯಗಳಿದೆ. ಸೊ ಇಫ್ ಯು ನಾಟ್ ಆರ್ಗನೈಸ್ ಇಟ್ ಪ್ರಾಪರ್ಲಿ, ಯು ವಿಲ್ ಬಿ ಲ್ಯಾಗಿಂಗ್. ಇಮಿಡಿಯೇಟಾಗಿ ಇಟ್ ಮೈಟ್ ಸ್ಟಾರ್ಟ್ ರೈನಿಂಗ್, ಆರ್ ಇಟ್ ಮೈಟ್ ರೈನ್ ಇನ್ ಸಮ್ ಟೈಮ್. ಮಳೆ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ ಅನಿಸ್ತಾ ಇದೆ. ಇಲ್ಲ ಮಂಟಪನ ಇಂಡೋರ್ಗೆ ಶಿಫ್ಟ್ ಮಾಡಬೇಕಾ, ಇಲ್ಲ ಕ್ಲೈಂಟ್ಗೆ ಇನ್ಫಾರ್ಮ್ ಮಾಡಬೇಕಾ, ಇಲ್ಲ ಮುಹೂರ್ತ ಆಲ್ಟರ್ನೇಟಿವ್ ಮೆಥಡ್ ಇದೆಯಾ, ಗಾಳಿ ಜೋರಾಗಿರುತ್ತೆ, ವಿಂಡ್ ಮೇ ಬಿ ಜೋರಿರುತ್ತೆ, ಇಟ್ ವುಡ್ ಹ್ಯಾವ್ ಫಾಲನ್. You can take only 1-2 minutes time and just take actions immediately. So for that you should be able to do proper decisions on the spot, properly achieve properly, make good money, make good name. The other person who started together wants to have fun, do party, don't turn up to events ಬರಲ್ಲ, ದುಡ್ಡು ಮಾತ್ರ ಬೇಕು. ಹಿಂಗೆ ನೀವು ಪಾರ್ಟ್ನರ್ಸ್ನ ಸೆಲೆಕ್ಟ್ ಮಾಡಿಬಿಟ್ರೆ ಹೆಂಗೆ ನೀವು ತುಂಬ ದೂರ ಮುಂದಕ್ಕೆ ಹೋಗ್ತೀರಾ? how you will go forward in this competitive world? So selecting your partner, selecting your staff, members, production, laborers, vendors, everything matters. So that's how you have to select decisions proper ಆಗಿ ಮಾಡ್ಕೋಬೇಕು. ಈಗ ಸ್ಯಾಟರ್ಡೇ ಇವೆಂಟ್ಸ್ ಇದೆ, ಫ್ರೈಡೇ ಈವ್ನಿಂಗು ಫ್ರೆಂಡ್ಸ್ ಪಾರ್ಟಿಗೆ ಕರೀತಾರೆ. ಅವ್ರಿಗೇನು ಸ್ಯಾಟರ್ಡೆ ಸಂಡೇ ರಜಾ. ನಮಗೆ ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಇಸ್ ಅ ವರ್ಕಿಂಗ್ ಡೇ. ಕರೆಕ್ಟಾ? ನನ್ ಆಫ್ ದಿ ಸ್ಯಾಟರ್ಡೆ ಸಂಡೇಸ್ ವಿ ಹ್ಯಾವ್ ಟೇಕನ್ ಅ ಬ್ರೇಕ್. ಸೊ ಸ್ಯಾಟರ್ಡೆ ಸಂಡೇ ವಿಲ್ ಬಿ ವರ್ಕಿಂಗ್. ಮೇ ಬಿ ವಿ ವಿಲ್ ಹ್ಯಾವ್ ಕ್ಲೈಂಟ್ ಮೀಟ್ಸ್, ಮೇ ಬಿ ವಿ ವಿಲ್ ಬಿ ವಿಸಿಟಿಂಗ್ ಮಾರ್ಕೆಟ್, ಆರ್ ವಿ ವಿಲ್ ಹ್ಯಾವ್ ಇವೆಂಟ್ಸ್. ಸೊ ಯುವರ್ ಫ್ರೆಂಡ್ ವಿಲ್ ಕಾಲ್ ಯು ಫಾರ್ ಅನ್ ಪಾರ್ಟಿ ಇನ್ ದಿ ಫ್ರೈಡೇ. ಫ್ರೈಡೇ ಹೋಗ್ತೀರಾ, ಸ್ಯಾಟರ್ಡೆ ಒನ್ ಡೇ ವಿ ವಿಲ್ ಲೆಟ್ಸ್ ಸ್ಕಿಪ್ ದಿ ವರ್ಕ್ ಅಂತ ಅಂದ್ಕೊಂಡ್ರೆ ದ್ಯಾಟ್ ಸ್ಯಾಟರ್ಡೇಸ್ ವರ್ಕ್ ಯು ಹ್ಯಾವ್ ಟು ಡೂ ಸಂಡೇ ಅಗೇನ್ ಮಂಡೇ ಯು ಹ್ಯಾವ್ ಟು ಡೂ. ಸೊ ನೀವು ಡೆಡಿಕೇಟೆಡ್ ಆಗಿರಬೇಕು. ಯು ಬಿಗರ್ ಪ್ರಾಜೆಕ್ಟ್ಸ್, ಪೀಪಲ್ ವಿಲ್ ಅಬ್ಸರ್ವ್ ಎವ್ರಿಥಿಂಗ್. Your body language, your movement, how do you speak, how do you communicate, ಎಲ್ಲಾನು ನೋಡ್ತಾರೆ. Don't compress yourself, don't extend yourself, outskirts ಇರೋ. ಯಾಕಂದರೆ ನೀವು ಈಗ ಫ್ಯಾಮಿಲಿ ಮೆಂಬರ್ ಕಡೆಯಿಂದ ಕ್ಲೈಂಟ್ ಅಂದರೆ you will get to know. Imagine you have somebody had enquired online. Yes, or if you are honest ಆಗಿರ್ಬೇಕು ಈಗ, ಓಕೆನಾ? ಟೇಬಲಲ್ಲಿ ಏನು ಆನ್ಸರ್ ಬರುತ್ತೆ ಅನ್ನೋದ್ರ ಮೇಲೆ ಐ ವಿಲ್ ಗೆಟ್ ಟು ನೋ ಹೂಮ್ ಐ ಹ್ಯಾವ್ ಟು ಟ್ಯೂನ್ ಮೋರ್. ಯಾರಿಗೆ ಏನು ಹೇಗೆ ಹೇಳ್ಕೊಡ್ಬೇಕು ಅನ್ನೋದು ನನಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. So be honest to yourself. You will write your answer, not your friend's answer, not what you might feel. ಏನಿದೆಯೋ ಅದನ್ನು ಬರೀರಿ. See, first thing, you are a very organized person. Like if you are flexible to cope up with the unexpected situation. ನಿನಗೇನೇ ಬಂದು ತೊಗೊಳಕ್ಕೆ ರೆಡಿ ಇದ್ದರೆ ಇದೀವಿ ಅಂತ ಗೊತ್ತಾದ ತಾನೇ ಅಲ್ಲಿ ವರ್ಕ್ ಮಾಡಿ ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ. ನಮ್ಮ ಸ್ಟ್ರೆಂತ್ ಏನು ಅಂತ ಗೊತ್ತಾದ ತಾನೇ ವಿ ಕ್ಯಾನ್ ಇಂಪ್ರೂವ್, upgrade our strengths. Okay, so what you will do in your notebook, points ಬರೀತೀರಾ. What are your strengths? ಅಂದರೆ ನನಗೆ ಸ್ಟ್ರೆಂತ್ ಏನು? I have a good communication skill, it's a strength. I have a family to support me, it's a strength. I can drive, it's a strength. ಕರೆಕ್ಟಾ? ಇವೆಂಟ್ಸ್ ಮಾಡೋಕ್ಕೆ ಅದೆಲ್ಲ ಸ್ಟ್ರೆಂತ್ಸ್ ಏನೇ. I can like gel with a lot of responsibility, it's a strength. ಇನ್ನೂ ಒಂದಷ್ಟು ರೀಸನ್ಸ್. I am creative. I already have a contacts in this industry. Those are your strengths. Write at least 10 points about your strengths. I'll tell you, iduvargu we have trained 200-250 students. Nobody have written more than 10-12 plus points. ನೀವು ಬರೀರಿ, ನಿಮ್ಮ ಬಗ್ಗೆ ನೀವು ಬರೀರಿ, ಅವಾಗ ಗೊತ್ತಾಗುತ್ತೆ ನಿಮಗೆ ಏನಿದೆ ಬರೆಯೋಕ್ಕೆ ಅನ್ಸುತ್ತೆ. ಓಕೆ, ಸ್ಟ್ರೆಂತ್ಸ್. ನೆಕ್ಸ್ಟ್ ವೀಕ್ನೆಸ್. ಮೇ ಬಿ ನನಗೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದೆ ಅನ್ನೋದು, ಇಲ್ಲಾಂದರೆ ಮೇ ಬಿ ಲ್ಯಾಂಗ್ವೇಜ್ ಇಶ್ಯೂಸ್ ಇರ್ಬೋದು, ಇಲ್ಲಾಂದರೆ ನನಗೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅನ್ನೋಂಥದ್ದು ಇರ್ಬೋದು. ಯಾಕೆ ಅದನ್ನು ಬರೆಸ್ತಾ ಇದ್ದೀನಿ ಅಂದರೆ
ನಿಮಗೆ ವೀಕ್ನೆಸ್ ಏನೋ ಅಂತ ಗೊತ್ತಾಗಿದೆ. ಇಫ್ ಯು ಡೋಂಟ್ ಹ್ಯಾವ್ ಅ ಫ್ಯಾಮಿಲಿ ಸಪೋರ್ಟ್ ದೆನ್ ಯು ಶುಡ್ ನೋ ಆಲ್ಟರ್ನೇಟಿವ್ ಮೆಥಡ್ಸ್ ಆಫ್ ಮಾರ್ಕೆಟಿಂಗ್. ಕರೆಕ್ಟಾ? ಸೊ ಅದನ್ನು ನಾವು ಹಿಂಗೆ ಕನ್ವರ್ಟ್ ಮಾಡೋದಕ್ಕೆ ನನಗೆ ನಿಮ್ಮ ವೀಕ್ನೆಸ್ಸಸ್ ಗೊತ್ತಾಗಬೇಕಾಗತ್ತೆ. ನನಗಲ್ಲ, ನಿಮಗೆ ಗೊತ್ತಾಗಬೇಕಾಗತ್ತೆ. ಓಕೆ, ವಾಟ್ ಆರ್ ಯುವರ್ ವೀಕ್ನೆಸ್? ಐ ಆಮ್ ಅ ಶೈ ಪರ್ಸನ್, ಐ ಕೆನಾಟ್ ಟಾಕ್ ಟು ಪೀಪಲ್, ಆರ್ ಐ ಆಮ್ ನೋ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಮೀ ಟು ಟ್ರಾವೆಲ್ ಇನ್ ದ ಅರ್ಲಿ ಮಾರ್ನಿಂಗ್ಸ್, ಲೇಟ್ ಈವ್ನಿಂಗ್ಸ್. ಇವಾಗ ನಿಮಗೆ ತಿಳ್ಕೊಂಡ್ರೆ ನೆಕ್ಸ್ಟ್ ಬ್ಯಾಕಪ್ಗೆ ಏನು ಮಾಡಬೇಕು ಅಂತ ಅರ್ಥ ಆಗುತ್ತೆ. ಸೊ ರೈಟ್ ಯುವರ್ weakness, whatever you feel, it's even if it's silly thing, write down. Strength is your personal skill, ನಿಮಗೆ ಒಳಗಡೆಯಿಂದ ಇರುವಂಥದ್ದು. ಆಪರ್ಚುನಿಟೀಸ್ ದಟ್ ಯು ಆರ್ ಗೆಟಿಂಗ್ ಫ್ರಮ್ ಔಟ್ಸೋರ್ಸ್, ಹೊರಗಡೆಯಿಂದ ತೊಗೊಳ್ಳೋವಂಥದ್ದು. ಸೊ ಲೆಟ್ ಸಿ ಇಷ್ಟೇ ಜನದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಬನ್ರಪ್ಪ, ಬಾಬಾ ಮುಂದೆ ಕೂತ್ಕೊಟ್ರೆ ಏನು ಮಾಡೋಕ್ಕಾಗಲ್ಲ, ಕರೀಲೇಬೇಕು. ನಾಳೆಯಿಂದ ಉಲ್ಟಾ ಕರೀತೀನಿ. ಸ್ಟ್ರೆಂತ್ ಬೋಲ್ಡ್ ಆಗಿದ್ದೀನಿ ಆ್ಯಂಡ್ ಅಟ್ರಾಕ್ಟಿವ್ ಸ್ಮೈಲ್, ದ ವೇ ಆಫ್ ಟಾಕಿಂಗ್ ಸ್ಟೈಲ್. ನನಗೆ ಬಿಗ್ ಸಪೋರ್ಟಾಗಿ ನನ್ನ ಬಾಸ್ ಇದ್ದಾರೆ. ಸೊ ನನ್ನ ದೊಡ್ಡ ಸ್ಟ್ರೆಂತ್ ಅಂದರೆ ಅವರೇ. ಆ್ಯಂಡ್ ಅವ್ರಿಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕಾಂಟ್ಯಾಕ್ಟ್ಸ್ ಇದೆ ಆಲ್ರೆಡಿ ಸ್ವಲ್ಪ ಜನದು. ಕಸ್ಟಮರ್ ಸರ್ವಿಸಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾಯಿದ್ದೀನಿ ನಾನು ಸಿನ್ಸ್ 6 to 7 years. ಸೊ ಮೇ ಬಿ ಅದೊಂದು ಅಡ್ವಾಂಟೇಜ್ ಇದೆ. ಬೈಕ್ ಇದೆ, ಡ್ರೈವ್ ಮಾಡಿಕೊಂಡು ಹೋಗಿ ಮೀಟ್ ಮಾಡ್ಕೊಂಡು ಕಸ್ಟಮರ್ ಬರೋದಕ್ಕೆ. ವೀಕ್ನೆಸ್ ಅಂದರೆ ಟ್ರಾವೆಲ್ ತುಂಬ ದೂರ ಮಾಡೋದಕ್ಕೂ ಕಷ್ಟನೇ. ಸೊ ಅದೊಂದು ವೀಕ್ನೆಸ್ ಆಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಫ್ಯಾಮಿಲಿ ಕಡೆಯಿಂದ ಏನಾದರೂ ಇಶ್ಯೂಸ್ ಆಗಿದೆ ಅಂತ ಕಾಲ್ ಬಂದಾಗ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿಬಿಟ್ಟು ಅದೇ ನನ್ನ ದೊಡ್ಡ ವೀಕ್ನೆಸ್ ನನಗೆ. ಆ್ಯಂಡ್ ಲ್ಯಾಂಗ್ವೇಜಸ್ ಅಂತ ಬಂದರೆ ಇವಾಗ ತಮಿಳ್, ಹಿಂದಿ ಇದು ಲ್ಯಾಂಗ್ವೇಜಸ್ ಇಶ್ಯೂಸ್ ಅದು ತುಂಬ ಆಗುತ್ತೆ. ಆ್ಯಂಡ್ ಆಪರ್ಚುನಿಟೀಸ್ ಅಂದರೆ ಫ್ರೆಂಡ್ ಸರ್ಕಲ್ಸ್ ಇದೆ. ಆ್ಯಂಡ್ ಬೋಟಿಕ್, ಸಮಥಿಂಗ್ ಮೆಹಂದಿ ಡಿಸೈನ್ಸು, ಪಾರ್ಲರು, ಈ ಥರ ಏನು ಪ್ರೊಫೆಷ್ನಲ್ ಆಗಿದ್ದಾರೆ. ಆ್ಯಂಡ್ ಇಂಡಸ್ಟ್ರೀಸ್ ಕಡೆಯಿಂದ ಎಲ್ಲ ವರ್ಕ್ ಮಾಡ್ತಾ ಇರೋರೆಲ್ಲ ಇದ್ದಾರೆ. ಆ್ಯಂಡ್ ಕ್ಯಾಟ್ರಿಂಗ್, ಫಾಂಡೆಡ್ ಕೇಕ್ಸು, ಲೈಕ್ ಕಪ್ ಕೇಕ್, ಈ ಥರ ಎಲ್ಲ ಮಾಡೋರಿದ್ದಾರೆ, ಲೈಕ್ FNP ಅವ್ರ ಕಡೆಯಿಂದ. ಸೊ ನಮ್ಮ ಶಾಪ್ ಪಕ್ಕ ಇರೋದ್ರಿಂದ ಅದೊಂದು ಅಡ್ವಾಂಟೇಜ್ ಇದೆ, ಕೆಫೆ ಇರೋದ್ರಿಂದ ನನಗೆ. ಥ್ರೆಡ್ಸ್ ಬಂದು ಸಮ್ಟೈಮ್ಸ್ ಫೈನಾನ್ಷಿಯಲಿ ಅದು ಆಗುತ್ತೆ. ಆ್ಯಂಡ್ ನಾವು ಅನ್ಕೋತಾ ಇದ್ದೀವಿ ಅವ್ರಿಗೆ ಪ್ರಾಬ್ಲಮ್ ಇದೆ ಅನ್ಕೋತೀವಿ, ಇಲ್ಲ ನಮಗೆ ಮಾತ್ರ ಪ್ರಾಬ್ಲಮ್ ಇದೆ ಅನ್ಕೋತಾ ಇರ್ತೀವಿ. ಬಟ್ ಆ್ಯಕ್ಚುಲಿ ಕಾಮನ್ ಆಗಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಲೆಟ್ ಸಿ ದಿ ಡಿಫ್ರೆನ್ಸ್. ಅಪ್ಪ, ಫ್ರೆಂಡ್ ಸಪೋರ್ಟ್, ನ್ಯೂ ಐಡಿಯಾಸ್, ಫ್ರೀಡಮ್. ಮೈಕ್. ವೀಕ್ನೆಸ್ಸು ಕಮ್ಯುನಿಕೇಷನ್, ಹೆಲ್ತ್ ಪ್ರಾಬ್ಲಮ್, ಆಮೇಲೆ ಅಳ್ತೀನಿ ತುಂಬ. ಆಪರ್ಚುನಿಟೀಸು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್, ಟೆರಿಟರೀಸ್, ಆ್ಯಂಗ್ರಿ. ನಿಮ್ಮ ವಾಯ್ಸೇ ಬರ್ತಾನೆ, ಕೋಪ ಇಲ್ಲ. ಓಕೆ, ಸೊ ಲೈಕ್ ಏನೇ ಪ್ರಾಬ್ಲಮ್ ಇದ್ರೂ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳಿ. ಇನ್ಮೇಲೆ ಟ್ರೈ ಮಾಡಿ. ಈಗ ಗೊತ್ತಾಯ್ತಲ್ಲ ಏನು ರೆಡಿ ಮಾಡಬೇಕು ಅಂತ. ಅದನ್ನು ನಿಧಾನ ಮಾಡಿ ಸ್ವಲ್ಪ ಏನು ಚೇಂಜ್ ಮಾಡೋಕ್ಕಾಗುತ್ತೆ ಅನ್ನೋದು ನೋಡ್ಕೊಂಡು ಚೇಂಜ್ ಮಾಡ್ತೀವಿ. ಸರಿ, ಈಗ ಲೆಟ್ಸ್ ಸಿ ಎಕ್ಸಾಂಪಲ್ ಆಫ್ 2 people. ಆರ್ ದೇ ಕಾಮನ್ ಇನ್ ಎಸ್ ಆರ್ ಫಾಲ್ಸ್? ಇಲ್ಲ, ಬೇರೆ ಬೇರೆ ಪ್ರಾಬ್ಲಮ್, ಬೇರೆ ಬೇರೆ ಸೊಲ್ಯೂಷನ್ಸ್. ಸ್ಟ್ರೆಂತ್ಸು ವೀಕ್ನೆಸ್ ಇಬ್ಬರಿಗೂ ಸೇಮ್ ಇದೆಯಾ? ಆಪರ್ಚುನಿಟೀಸ್ ಸೇಮ್ ಇದೆಯಾ? ಕಾಂಟ್ಯಾಕ್ಟ್ಸ್ ಸೇಮ್ ಇದೆಯಾ? ಇಲ್ಲ. ಹಂಗಿದ್ದಾಗ ಕಾಂಪಿಟೇಷನ್ ಸೇಮ್ ಹೆಂಗಾಗುತ್ತೆ? ಅಲ್ಲ, ಅಷ್ಟೇ ಸ್ಟ್ರೆಂತ್. ನೀವು ಫೀಲ್ ಆಯ್ತಾ when you were writing your strengths, you felt shortage ಆಗ್ತದೆ strengths, shortage ಆಗ್ತದೆ strengths. ನಾನು ಹೇಳ್ತಿದ್ದೀನಲ್ಲ, ನನ್ನ my students more than 15 strengths. ಅದು 15 ಅಂದರೆ 10 ನಾರ್ಮಲ್. 11th ಅಲ್ಲಿ ಗೊತ್ತಾ, ಫಸ್ಟ್ ಒಂದು 7 ಸೇರಿಸಿದೆ, ಥರ್ಡ್ or fourth ಮಿಕ್ಸ್ ಮಾಡಿ 41 ಬಂದಿದೆ ಹೊರತು ಆ್ಯಕ್ಚುಲ್ ರೀಸನ್ಸ್ ಓನ್ಲಿ 10. ಸೊ imagine we have so many strengths but we are not able to put it on. ಅಷ್ಟೇ. ವೀಕ್ನೆಸ್ ಲ್ಯಾಂಗ್ವೇಜ್ ಬರುತ್ತೆ ಬಟ್ ನಾಟ್ ಪರ್ಫೆಕ್ಟಾಗಿಲ್ಲ. ಆಮೇಲೆ ಎಂಪ್ಲಾಯೀಸ್ ಇಲ್ಲ. ಆಮೇಲೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ. ಆಮೇಲೆ ನೋ ಇನ್ವೆಸ್ಟ್ಮೆಂಟ್, ಹೆಲ್ತ್ ಇಶ್ಯೂಸ್, ಆಮೇಲೆ ಪೇಷನ್ಸ್ ಕಡಿಮೆ ಇದೆ. ಪೇಷನ್ಸ್ ಇದೆ ಬಟ್ ಸ್ವಲ್ಪ ಕಡಿಮೆ ಇದೆ.
When it comes to strength, I'm an extrovert, so I just get mingled with everybody easily. I'm flexible with times, not early mornings also not problem, late nights also not problem. Okay. I have family support, and I have a little market knowledge about, because I do events regularly, and I have a lot of patience, so I know how to drive, and because I have little experience, it's quite easy to handle the. So when it comes to weakness, the first weakness is people think that event management is not for girls. Maybe not here. ಕ್ಲಾಸಲ್ಲಿ 22 ಜನ ಇದ್ದೀವಿ, 16-17 ಜನ ಗರ್ಲ್ಸ್. ಸಿ ಲೈಕ್ ದೇರ್ ವಾಸ್ ಅ ಟೈಮ್ ವೇರ್ ಇಟ್ ವಾಸ್ ಡಿಫಿಕಲ್ಟ್, ಐ ಅಗ್ರಿ ಆಯಿತಾ. ಇನಿಷಿಯಲ್ ಸ್ಟೇಜಸಲ್ಲಿ ನಮಗೆ ಕಾರ್ ಓಡ್ಸೋಕ್ಕೆ ಬದಲಾನೆ ಕಷ್ಟ ಆಗೋದು, ಟ್ರಾನ್ಸ್ಪೋರ್ಟ್ ಕಷ್ಟ ಆಗೋದು. ಇವಾಗ ವಿ ಹ್ಯಾವ್ ಅ ಟ್ರಕ್, ಲೈಕ್ ಪೋರ್ಟರ್ ಸಿಗುತ್ತೆ ನಿಮಗೆ, ಆನ್ಲೈನ್ ಬುಕ್ಕಿಂಗ್ ಆಗುತ್ತೆ. ಇಲ್ಲ ಅರ್ಲಿ ಮಾರ್ನಿಂಗ್ ಮಾರ್ಕೆಟ್ಗೆ ಹೋಗಿ ಬರೋದು ಡಿಫಿಕಲ್ಟ್ ಆಗುತ್ತೆ. ಇವಾಗ ದೇ ಡಿಲಿವರ್ ಇಟ್ ಟು ಯುವರ್ ಡೋರ್ ಸ್ಟೆಪ್. ಕ್ಲೈಂಟ್ಸ್ ಆಲ್ಸೋ ಆರ್ ಗೆಟಿಂಗ್ ವೆರಿ ಸ್ಮೂತ್ ಎಜುಕೇಟೆಡ್ ದೀಸ್ ಡೇಸ್. ಅವರು ಫ್ಲೆಕ್ಸಿಬಲ್ ಆಗಿದ್ದಾರೆ. ಸೊ ದಟ್ಸ್ ಓಕೆ. ಇಟ್ಸ್ ನಾಟ್, ಮೇ ಬಿ ಪೀಪಲ್ ಮೈಟ್ ಥಿಂಕ್ ಇಫ್ ದೇ ಸಿ ಲಾಟ್ ಆಫ್ ಗರ್ಲ್ಸ್ ಕಮಿಂಗ್ ಅಪ್ ಇನ್ ದಿಸ್ ಫೀಲ್ಡ್, ದೆನ್ ದೇ ವಿಲ್ ಅಕ್ಸೆಪ್ಟ್. ಓಕೆ, ಕರೆಕ್ಟ್, ಎಲ್ಲರೂ ಬದಲಾಗ್ತಾರೆ, ಚೇಂಜ್. ತುಂಬ ಜನ ನಮ್ಮ ನೋಡಿ ಚೇಂಜ್ ಆಗಿರೋರು ಇದ್ದಾರೆ. So ನಿಮ್ಮ ನೋಡಿ ಚೇಂಜ್ ಆಗೋರು, there will be like lot of people. Once you get into the field, people will observe you and feel, okay, this is also for girls. Yeah. Then I don't know how to prepare quotations and fix prices. That I'm there. By end of this course, for sure, quotation ಬರೆಯಕ್ಕೆ ಬರಲ್ಲ, estimate ಬರೆಯಕ್ಕೆ ಬರಲ್ಲ, ಆ ಥರ ಏನೂ ಇರಲ್ಲ. You will learn. That's okay. I have a difficulty with saying no. Okay, that is a big problem that you have to practice. Quite dependent on people. On whom? On family members who accompany me when I'm going for client visits and all this stuff. Can't help. Until unless you find a team member, then you have to depend. Then I'm zero at stress management. Okay. Then opportunities, I have some people in my family circle who are makeup artists. Yeah, Okay. own a bakery. So inside my family, I have a lot of people who are into Contact. this. So that is a great opportunity. Threats is when it's difficult when you do corporate events. It's difficult to go find sponsors for the event, and then we have heavy competition there in Coimbatore, and sometimes venue availability is missing, so we miss the event. Then lack of funds is a problem for huge events. We can't like afford to do deposit in crores. Then technological problems. I'm little slow in that area of where to develop and all this stuff. Okay. Got it. So ಯಾರಿಗೂ ಸೇಮ್ ಇಲ್ಲ ಪ್ರಾಬ್ಲಮ್ಸ್. ಓಕೆನಾ? there are some elements that you can change and upgrade within yourself. Some you have to source it from outside. ಅದು ಹೆಂಗೆ ಮಾಡ್ಬೇಕು, ಏನು ಮಾಡ್ಬೇಕು, you have to look for the options available around you and your location. Yeah, done. Thank you, Pa. ಲೈಕ್ ನಿದ್ದೆಗೆಟ್ಟರು ಐ ಕ್ಯಾನ್ ನೆಕ್ಸ್ಟ್ ಡೇ ಆ್ಯಕ್ಟಿವ್ ಆಗಿರ್ತೀನಿ. ಅದು Okay. ಸ್ಟ್ರೆಂತ್ ಫಾರ್ ಮೀ. ಆ್ಯಂಡ್ ಪೇಷನ್ಸ್ ಇದೆ. Okay. ಆ್ಯಂಡ್ ಆರ್ಗನೈಸ್ ಆಗಿರ್ಬೇಕಂದ್ರೆ ಏನು ತೊಗೊಂಡೋಗಿರ್ತೀನೋ ಯಾವ ಬಾಕ್ಸಲ್ಲಿರ್ತೋ ವಾಪಸ್ ಅದಕ್ಕೆ ಅಲ್ಲೇ ಇರಬೇಕು. ಅಂದರೆ ಇದ್ರದ್ದು ಅಂದರೆ ಇವೆಂಟ್ಸ್ ವಿಷಯಕ್ಕೆ ಆ ಥರ ಇದೆ, ಮನೆ ವಿಷಯದಲ್ಲಿ ಇಲ್ಲ. ದಟ್ಸ್ ಓಕೆ. ಸೊ ಯು ಕೆನಾಟ್ ಬಿ ಪರ್ಫೆಕ್ಟ್ ಇನ್ ಎವ್ರಿಥಿಂಗ್ ಅಲ್ಲ. ಎಲ್ಲನೂ ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ಲ. ನಾವೆಲ್ಲ ಹ್ಯೂಮನ್ಸ್. ಸೊ ಅಟ್ಲೀಸ್ಟ್ ನಮ್ಮ ವರ್ಕ್ ಪ್ರೊಫೆಷ್ನಲ್ ಆದರೂ, ಯಾಕಂದರೆ ನಮ್ಮ ಮನೆ ಪರ್ಸ್ನಲ್ ವರ್ಕ್ ಇವತ್ತಿಲ್ಲ ನಾಳೆ ಮಾಡ್ಕೋಬೋದು. ಇವೆಂಟ್ ಹಂಗೆ ಮಾಡೋಕ್ಕಾಗುತ್ತಾ? ನಾನು ಇವತ್ತಾಗಲ್ಲ ನಾಳೆ ಮಾಡ್ಕೋತೀನಿ. ಸೊ ಲೈಕ್ ವರ್ಕ್ ವೈಸ್ ಯು ಹ್ಯಾವ್ ಟು ಬಿ ವೆರಿ ಆರ್ಗನೈಸ್. ಆ್ಯಂಡ್ ಟೀಮ್ ಅಂದರೆ ನನ್ನ ಫ್ರೆಂಡ್ಸ್ ಅದು ಗುಡ್ ಸಪೋರ್ಟ್ ಇದೆ ನನಗೆ. ಅಂದರೆ ಎಲ್ಲದೂ ಅವರೇ ಮಾಡ್ತಾರೆ ಅನ್ನೋದು. ಅಕಸ್ಮಾತ್ ನಾನು ಹೋಗೋಕ್ಕಾಗಿಲ್ಲ ಅಂದರೂ ದೆ ಕ್ಯಾನ್ ಮ್ಯಾನೇಜ್ ಅನ್ನೋ ಥರ ಇದೆ. ಅದಿದೆ. ಆ್ಯಂಡ್ ಈಸಿಯಾಗಿ ಜೆಲ್ ಆಗ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ ಟ್ರಬಲ್ ಇದೆ, ಬಟ್ ಸ್ವಲ್ಪ ಅವರು ಫ್ರೀಯಾಗಿ ಮಾತಾಡಿದ್ರಂದರೆ ಆಮೇಲಿಂದ ನಾನೇ ಜೆಲ್ ಆಗ್ತೀನಿ. ಅದಿದೆ. ಆ್ಯಂಡ್ ಎಲ್ಲದರಲ್ಲೂ ಅವ್ರು ಏನು ನೆಗೆಟಿವ್ ಆಗಿ ಹೇಳಿದ್ರು ಅಥವಾ ಅದರಲ್ಲಿ ಏನಾದರೂ ಅವ್ನು ಹೇಳಿದ್ರು ಅದರಲ್ಲಿ ಏನು ಪಾಸಿಟಿವ್ ನಂಗೆ ಬೇಕಾದಂತ ತಗೊತೀನಿ. ನೆಗೆಟಿವ್ನ ಅದನ್ನು ತಗೊತೀನಿ ನೆಗೆಟಿವ್ನು, ಬಟ್ ಅದನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಎಷ್ಟು ಜನ ಇದ್ದೀರಾ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನ ತಲೆಗೆ ಹಾಕೊಂಡ್ಬಿಟ್ಟು ಫುಲ್ ತಲೆ ಕೆಡಿಸ್ಕೊಂಡ್ಬಿಡೋರು? ಇಫ್ somebody tells you something, you just take it to your head. ಅಲ್ಲೊಬ್ರು ಸ್ವಲ್ಪ ಹಿಂಗೆ ಯೋಚಿಸಿ ಅಂತ ಇದ್ದಾರೆ. ಓಕೆ. ಸೊ ಬೇಡ. ಇಫ್ ಇಟ್ಸ್ ಲೈಕ್ ಪ್ರಾಪರ್ಲಿ ಟ್ರೈಂಗ್ ಟು ಅಪ್ಗ್ರೇಡ್ ಯು, ಕೇಳಿಸ್ಕೊಳ್ಳಿ. ಏನಾದರೂ ನಿಮ್ಮನ್ನು ಅಪ್ಗ್ರೇಡ್ ಮಾಡೋಕ್ಕೆ, ಏನಾದರೂ ಡೆವಲಪ್ ಮಾಡೋಕ್ಕೆ, ಏನಾದರೂ ಇಫ್ ಸಂಬಡಿ ಇಸ್ ಟಾಂಟಿಂಗ್ ಯು, ಓಕೆ ಈ ಪರ್ಸನ್ ಏನೋ ಹೇಳ್ತಾರೆ, ನಾನು ತಿದ್ಕೋಬೇಕು ಫಾರ್ ಮೈ ಓನ್ ಗುಡ್, ದೆನ್ ಇಟ್ಸ್ ಫೈನ್. ಇಫ್ ಸಂಬಡಿ ಈಸ್ ಟೆಲಿಂಗ್ ಯು ಟು ಡಿಮೋಟಿವೇಟ್ ಬೇಕಾ ಅಂತ ಕೇಳಿಸ್ಕೊಳ್ಳೇಬೇಡಿ. ಆಗಲ್ಲ ಅನಿಸುತ್ತೆ ಅಥವಾ
ನಿನ್ನ ಕೈಲಾಗಲ್ಲ ಮಾಡೋದಕ್ಕೆ ಅಂದರೆ ಅದು ನೀನು ಯಾರು ಹೇಳಕ್ಕೆ ನಾನು ಹೇಳಬೇಕು ಅಂತ ಹೇಳಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಫ್ಯಾಮಿಲಿನಲ್ಲಿ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಸ್ವಲ್ಪ ಮುಂಚೆ ಇದ್ದಾಗ ಆಗೋದಿಲ್ಲ, ಚೆನ್ನಾಗಿ ಹೇಳಲಿಲ್ಲ ಅಂದರು, ಇವಳಿಗೆ ಹೆಂಗೆ ಫಸ್ಟ್ ಪ್ರೈಸ್ ಕೊಟ್ಟರು ಅಂದರು. ನಿಮ್ಗೆ ಸಿಂಗಿಂಗ್ ಬರುತ್ತೆ ಇವಾಗ? ಇಲ್ಲ, ಕಲಿತಾ ಇದ್ದೀನಿ. ಆದರೆ ಸೊ ಅದಕ್ಕೆ ಹಂಗಂದ್ರಲ್ಲ, ಯಾಕೆ ಹಂಗಂದ್ರು, ಬಟ್ ನಂಗೆ ಇಷ್ಟ ಸಿಂಗಿಂಗ್ ಅಂದರೆ. ಸೊ ಅದಕ್ಕೆ ಅದ್ರ ಮೇಲೆ ಇನ್ನೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಕಲಿತಾ ಇದ್ದೀನಿ. ಲೈಕ್ ಒಂದು ದಿವಸ ಅವರೇ ಹೇಳಬೇಕು ನಾನು ಹೇಳಿ ತಪ್ಪಾಯ್ತಾ ಅಂತ, ಆ ಥರ ಇದೆ. ಆ್ಯಂಡ್ ಅಕ್ಸೆಪ್ಟ್ ಮಾಡ್ತೀನಿ, ಏನಾದ್ರೂ ಅಕ್ಸೆಪ್ಟೆನ್ಸ್ ಇದೆ. ಅವರು ರಾಂಗ್ ಆಗಾರ ಹೇಳ್ತಾ ಇರಲಿ, ರೈಟ್ ಆಗಾರ ಹೇಳ್ತಿರ್ಲಿ, ಅದು ನನಗೆ ಸಂಬಂಧ ಇಲ್ಲದ್ರೆ ಫಸ್ಟ್ ಅಕ್ಸೆಪ್ಟ್ ಮಾಡ್ತೀನಿ, ಆಮೇಲೆ ಯೋಚನೆ ಮಾಡ್ತೀನಿ, ಆ ಥರ. ಆ್ಯಂಡ್ ಏನೇ ಎನ್ವಿರಾನ್ಮೆಂಟ್ ಇದ್ರೂ ಅದು ಅಡ್ಜಸ್ಟ್ ಆಗ್ತೀನಿ. ಲೈಕ್ ಇಲ್ಲ ನಂಗೆ ಆಗೋದಿಲ್ಲ, ಇದೇ ಥರ ಬೇಕು ಅಥವಾ ಹಿಂಗೆ ಇರಬೇಕು, ಆ ಥರ ಏನಿಲ್ಲ. ಐ ಕ್ಯಾನ್ ಅಡ್ಜಸ್ಟ್ ಎವ್ರಿವೇರ್. ಸ್ವಲ್ಪ ಅಂದರೆ ಈಗ ಇವೆಂಟ್ಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಎಲ್ಲೆಲ್ಲಿ ಏನು ಸಿಗುತ್ತೆ ಸ್ವಲ್ಪ ಐಡಿಯಾ ಇದೆ. ಆ್ಯಂಡ್ ಇಂಡಿಪೆಂಡೆಂಟ್ ಅಂದರೆ ಯಾರು ಇಲ್ಲದೆ ಇದ್ರು, ಈಗ ಟೀಮ್ ಅವರು ಅಥವಾ ಯಾರು ಬರೋಕ್ಕಾಗಿಲ್ಲ ಅಂದರೆ ನಾನು ಒಬ್ಬಳೇ ಮಾರ್ಕೆಟ್ಗೆ ಹೋಗ್ತೀನಿ, ಎಷ್ಟೇ ಬರೋದ್ರೆ ಎತ್ಕೊಂಡು ಬರ್ತೀನಿ, ಅದು ಪ್ರಾಬ್ಲಮ್ ಇಲ್ಲ, ಆ ಥರ ಹ್ಯಾಂಡಲ್ ಮಾಡ್ತೀನಿ. ಆ್ಯಂಡ್ ಆಪರ್ಚುನಿಟೀಸ್ಗೆ ಬಂದರೆ ಕಾರ್ ಇದೆ, ಲೈಕ್ ಫ್ರೆಂಡ್ ಕಾರ್ ಇದೆ, ಅದು ತೊಗೊಂಡು ಹೋಗ್ತೀವಿ ಯಾವಾಗಾದರೂ. ಅದು ವೀಕ್ನೆಸ್ ಅಂದರೆ ಸ್ವಲ್ಪ ಸ್ಟೇಜ್ ಫಿಯರ್ ಇದೆ. ಅದು ಆಮೇಲಿಂದ ಅಂದರೆ ಜಡ್ಜ್ ಮಾಡೋಕ್ಕೆ ಬರಲ್ಲ, ಅನಲೈಸ್ ಮಾಡೋಕ್ಕೆ ಬರಲ್ಲ ಜನನ, ಅಂದರೆ ಹೆಂಗೆ ಯಾವ ಥರ ಅಂತ. ಅದು ನೀವು ಯಾವಾಗ ಕರೆಕ್ಟಾಗಿ ಜನಗಳನ್ನ ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಂದರೆ, ದ ಮೋರ್ ಪೀಪಲ್ ಯು ಮೀಟ್, ದ ಮೋರ್ ಮಿಸ್ಟೇಕ್ಸ್ ಯು ಡೂ, ದ ಮೋರ್ ಹಾರ್ಮ್ ಇಟ್ ಹರ್ಟ್ ಆಗುತ್ತೆ ಅಂತ ಅದು ಯೋಚನೆ ಮಾಡ್ತೀನಿ. ಹರ್ಟ್ ಆಗುತ್ತೆ ನಾವು ಮಾತಾಡೋದಕ್ಕೆ, ಸೊ ನನಗೆ ಹರ್ಟ್ ಆದರೂ ಪರವಾಗಿಲ್ಲ ಅಂತ ಸುಮ್ಮನೆ ಆಗ್ತೀನಿ. ಐ ಆಮ್ ನಾಟ್ ಟೆಲಿಂಗ್ ಡೈರೆಕ್ಟಾಗಿ ಫೇಸ್ಗೆ ಹೇಳಿ ಆಗಲ್ಲ ಅಂತ. ಮ್ಯಾಮ್, ಇಟ್ಸ್ ನಾಟ್ ಪಾಸಿಬಲ್ ಬಿಕಾಸ್ ಇಟ್ ವಿಲ್ ನಾಟ್ ವರ್ಕೌಟ್ ಫಾರ್ ಮೀ. ಆರ್ ಇಫ್ ಯು ಗೆಟ್ ಸಂಬಡಿ ಯು ಕ್ಯಾನ್ ಡೂ ಇಟ್ ಫಾರ್ 5,000, ಆಪ್ಷನ್ಸ್ ನೋಡ್ಕೊಳ್ಳಿ, ಈ ಥರ ಹೇಳಿಬಿಡಿ. ಹಂಗಂದ್ರೆ ಡೋಂಟ್ ಸೇ ಎಸ್ ಫಾರ್ ಸಮಥಿಂಗ್ ವಿಚ್ ವಿಲ್ ನಾಟ್ ವರ್ಕೌಟ್ ಫಾರ್ ಯು. ಕರೆಕ್ಟಾ? ಡನ್. ಅಪಿಯರೆನ್ಸ್ ಬರಲ್ಲ, ಲೈಕ್ ಅಷ್ಟು ಕರೆಕ್ಟಾಗಿ ಹೇಗೆ ಇದು ಮಾಡ್ಬೇಕು ಅನ್ನೋದು ನನ್ನ ಬಗ್ಗೆ ಇದು ಗೊತ್ತಾಗಲ್ಲ. ಸೊ ಅದೊಂದು. ಆಮೇಲಿಂದ ಸ್ವಲ್ಪ ಸ್ಲೋ ನಾನು ಇರೋದು ನೇಚರ್, ನನ್ನ ಸ್ಲೋ ನೇಚರು ಮತ್ತು ಸ್ಲೋ ಗ್ರಾಸ್ಪಿಂಗ್, ಅದು ಸ್ವಲ್ಪ ಇದಾಗುತ್ತೆ. ಆ್ಯಂಡ್ ಲ್ಯಾಂಗ್ವೇಜಸ್, ಬೇರೆ ಲ್ಯಾಂಗ್ವೇಜಸ್ಸು ಸ್ವಲ್ಪ ಕಷ್ಟ. ಅದು ಅಂದರೆ ನಮ್ಮ ಫ್ಯಾಮಿಲಿಲೇ ನನ್ನ ಕ್ಲೋಸ್ ಇರೋರೇ ಮತ್ತು ಇವೆಂಟ್ಸ್ ಅವರು ಮಾಡ್ತಾಯಿದ್ದಾರೆ. ಸೊ ಅದು ಸ್ವಲ್ಪ ಫ್ಯಾಮಿಲಿ ಸಿಗೋದು ಆ ಥರ ಕಷ್ಟ, ಅದು ಸಿಗೋದಿಲ್ಲ. ಆಮೇಲೆ ಪ್ರಾಪರ್ ಪ್ಲೇಸ್ ಇಲ್ಲ ನಮಗೆ ಮಾಡೋದಕ್ಕೆ. ಈಗ ಅವ್ರದ್ದೇ ಪ್ಲೇಸ್ ಇದ್ದರೆ ಅಲ್ಲೋಗಿ ಮಾಡ್ಬೋದು, ನಮ್ಮದೇ ಅವ್ರು ಕೇಳಿದಾಗ ಅದಿಲ್ಲ. ಓಕೆ, ನಾವು ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಹಾಲ್ಸ್, ನೋ ಗೆಟ್ ಕಾಂಟ್ಯಾಕ್ಟ್ಸ್ ಅನ್ನೋ ಆ ಥರ ಮಾಡಿದಾಗ ಈಸಿ ಆಗುತ್ತೆ. ದಟ್ಸ್ ಆಲ್. ಯಾ. ಪಾಸಿಟಿವ್ ಆಟಿಟ್ಯೂಡು, ಕ್ರಿಯೇಟರ್, ಡೆಡಿಕೇಶನ್ ಆ್ಯಂಡ್ ಪ್ಯಾಷನ್. ವೀಕ್ನೆಸ್ ಮ್ಯಾಮ್, ಸ್ಟೇಜ್ ಫಿಯರ್ ತುಂಬ ಇದೆ. ಸ್ಟೇಜ್ ಫಿಯರ್ ಗೊತ್ತಾಗ್ತದೆ. ಹಾಂ. ಓವರ್ ಥಿಂಕಿಂಗ್. ಓಕೆ. ಆಪರ್ಚುನಿಟೀಸ್ ಬಂದು ವಿ ಹ್ಯಾವ್ ಕಾರ್ ಮ್ಯಾಮ್, ದೆನ್ ಸ್ಟೋರ್ ರೂಮ್, ವಿ ಹ್ಯಾವ್ ಫೋಟೋಗ್ರಾಫರ್ ಆ್ಯಂಡ್ ಫುಡ್ ವೆಂಡರ್ ಆ್ಯಂಡ್ ಲೈಟಿಂಗ್ಸ್ ವೆಂಡರ್. ವಿ ಹ್ಯಾವ್ ಥ್ರೆಡ್ಸ್ ಓನ್ಲಿ ಹ್ಯಾಂಗರಿ ಮ್ಯಾಮ್, ಹ್ಯಾಂಗರಿ ಥ್ರೆಡ್ಸ್. ಓಕೆ, ದಟ್ಸ್ ಆಲ್. ಅಷ್ಟೇ. ಬೇರೆ ಸರ್ ಕೊಟ್ಬಿಡಿ ಮೈಕು. Alternative ideas. Then developed patience. Previously I was very angry person. And maintaining a positive attitude in spite of all in unavoidable situations. Okay. I am maintaining that nowadays. Okay. And my weakness is I believed people randomly. Then soft-hearted. I do not accept defeat. Okay. I never keep secrets. Okay. Okay, and then I help, even I know people are using me. Oh. So that is my weakness. ನಿಮಗೆ ಅನ್ಸಿದ ಜನ ನೀವನ್ನ ಯೂಸ್ ಆಫ್ ಮಾಡ್ಕೋತಾ ಇದ್ರು ನೀವು ಸುಮ್ಮನೆ ಇರ್ತೀರಾ? ಸರ್ ಅದೇ ಹೇಳ್ತಾ ಇದ್ದಾರೆ. It is because of the love to them we are. ಅದು ಹೆಂಗೆ ಈಗ ಈಗ if somebody is my best friend, if they say ಇದೊಂದು ಫ್ರೆಂಡ್ ಬರ್ಡೇ you do for free, I will refer you next time. Okay, I can do one time free related to business I am talking about. Next time also they'll come, this time you do free. How many times can I do free? Because I just love my best friend, I cannot do Allah. So
ಸೊ ನೋಡಿದ್ರಲ್ಲ ಹೆಂಗೆ ನಡೆಯಿತು ನನ್ನ ಫಸ್ಟ್ ವೀಕ್ ಆಫ್ ದಿ ಕ್ಲಾಸಸ್ ಅಂತ. ಸೊ ಹೀಗೆ ಇವೆಂಟ್ಸ್ ಬಗ್ಗೆ, ಇವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ, ಇವೆಂಟ್ ಪ್ಲಾನಿಂಗ್ ಬಗ್ಗೆ ನಂದಷ್ಟು ಇನ್ಫಾರ್ಮೇಷನ್ ವೀಡಿಯೋಸ್ ಆಗಲಿ, ಕ್ಲಾಸ್ ಇನ್ಸೈಡ್ ವೀಡಿಯೋಸ್ ಆಗಲಿ ಶೂಟ್ ಆಗಿದೆ. ಖಂಡಿತವಾಗೂ ಇನ್ನೂ ಎಂಟರ್ಟೈನಿಂಗ್ ವೀಡಿಯೋಸ್ ಬರುತ್ತೆ ಫ್ಯೂಚರಲ್ಲಿ. ಸೊ ನೋಡಬೇಕು ಅಂದ್ಕೊಂಡ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಇನ್ನೂ ಚಾನಲ್ ಒಂದಷ್ಟು ವೀಡಿಯೋಸ್ ಇದೆ, ಹೋಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.